ಸೊ ಮೊದಲನೇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನಕ್ಕೆ ಮಾಡಿಸ್ಬೇಕು? ಸೊ ಇದರಿಂದ ಬೆನಿಫಿಟ್ ಏನು ಅಂತಂದ್ರೆ, ಸೊ ನಮ್ಗೆ ಆಸ್ ಇಫ್ ನಮ್ಗೆ ಕನ್ಫರ್ಮೇಶನ್ ಆಯ್ತು UPT ಪಾಸಿಟಿವ್ ಬಂದ ತಕ್ಷಣ ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತೀವಿ. ಏನಕ್ಕೆ ಹೇಳ್ತೀವಿ ಅಂದ್ರೆ, ಸೊ ಮಗು ಡೆವಲಪ್ಮೆಂಟ್ ಅಂದ್ರೆ ಮಗು ಯುಟ್ರಸ್ ಅಲ್ಲಿ ಇದೆಯಾ ಅಥವಾ ಟ್ಯೂಬ್ಸ್ ಅಲ್ಲಿ ಇದೆಯಾ, ಅಂದ್ರೆ ಗರ್ಭಕೋಶದಲ್ಲೇ ಬೆಳೀತಾ ಇದೆಯಾ, ಸೈಡ್ ಟ್ಯೂಬ್ಸ್ ಅಲ್ಲಿ ಬೆಳೀತಾ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅಂಡ್ ಯೋಗ್ ಸ್ಯಾಕ್ ಪ್ರೆಸೆಂಟ್ ಇದೆಯಾ ಅಥವಾ ಫೀಟಲ್ ಪೋಲ್ ಸೊ ಪ್ರೆಸೆಂಟ್ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತೀವಿ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್, ಏನಕ್ಕೆ ಮಾಡಿಸ್ಕೋಬೇಕು ಅಂದ್ರೆ, ಸೊ ನಮ್ಗೆ ಯೂಟ್ರಸ್ ಅಲ್ಲಿ ಬೆಳಿಬೇಕು ಮಗು, ಅಂದ್ರೆ ಗರ್ಭಕೋಶದಲ್ಲಿ ಬೆಳಿಬೇಕು. ಇದು ಸೈಡ್ ಅಲ್ಲಿ ಟ್ಯೂಬ್ಸ್ ಅಲ್ಲಿ ಬೆಳೀತು ಅಂದ್ರೆ ಅದು ತುಂಬಾ ರಿಸ್ಕಿ ಆಗಿರುತ್ತೆ, ಮಗುಗೂ ರಿಸ್ಕಿ ಅಂಡ್ ಮಗು ಕಂಟಿನ್ಯೂ ಕ್ಯಾರಿ ಮಾಡಕ್ಕಾಗಲ್ಲ ಫರ್ದರ್, ಅಂಡ್ ತಾಯಿಗೆ ತುಂಬಾ ರಿಸ್ಕಿ ಆಗಿರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಫಾಲೋಪಿಯನ್ ಟ್ಯೂಬ್ ಅಲ್ಲಿ ಬೆಳೆದಾಗ ಅದನ್ನ ನಾವು ಟ್ಯೂಬಲ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಅಲ್ಲಿ ಬೆಳೆದಂತ ಮಗು ತುಂಬಾ ಅಂದ್ರೆ ಆಸ್ ಇಫ್ ನಾವು ನಿಮ್ಗೆ ಅರ್ಲಿ ಪ್ರೆಗ್ನೆನ್ಸಿ ಮಾಡಿಸ್ಕೊಳ್ಳಿಲ್ಲ, ಲೇಟರ್ ನೀವು 5 months 3 months ಆದ್ಮೇಲೆ ಮಾಡಿಸ್ಕೊಂಡ್ರಿ ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅದನ್ನ ನಾವು ಕಂಪ್ಲೀಟ್ ತೆಗಿಬೇಕು, ಅಂದ್ರೆ ಟ್ಯೂಬ್ ನ ತೆಗೆಯುವಂತ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೆ ಅರ್ಲಿ ಡಿಟೆಕ್ಷನ್ಗೆ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು.